ಇದೊಂದು ಮಂತ್ರ ಎಲ್ಲ ಸಮಸ್ಯೆಗಳಿಗೆ. ಒಂದೇ ಮಂತ್ರ. ಯಾವುದದು ಮಂತ್ರ? ಆ ಮಂತ್ರನೇ ನಿಮಗೆ ಕ್ರೋಧನ ಭೈರವ ಮಂತ್ರ. ಯಾಕೆ ಅಂದರೆ ನನಗೆ ಗೊತ್ತು, ನೀವು ಈ ವಿಡಿಯೋ ನೋಡ್ತಿದ್ದೀರಂದ್ರೆ ನೀವು ಸಿಕ್ಕಾಪಟ್ಟೆ ಸಮಸ್ಯೆಯಲ್ಲಿದ್ದೀರಾ. ನಿಮಗೆ ಯಾವ ದಾರಿನೂ ಕಾಣಿಸ್ತಿಲ್ಲ, ನಿಮಗೆ ಆ ಒಂದು ಕೋಪ ಕೂಡ ಬರ್ತಾ ಇಲ್ಲ ಅಂತ. ಅದರಿಂದ ಈ ಒಂದು ಮಂತ್ರನ ನೀವು ಪ್ರತಿನಿತ್ಯ 1008ರಂತೆ ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಮಾಡಿದ್ರೆ ಇನ್ನೂ ಒಳ್ಳೆಯದು. ಅದಕ್ಕೆ ಸಾಧನೆ ತಗೋಬೇಕು. ಆದರೆ ನಿಮ್ಮ ಹತ್ರ ಅಷ್ಟು ಹಣ ಇಲ್ಲದೆ ಇರೋದ್ರಿಂದ ನೀವು ಇದನ್ನು ಬರೀ 1008 ಪ್ರತಿನಿತ್ಯ ಭೈರವರ ಮುಂದೆ ಕೂತ್ಕೊಂಡು ಅಥವಾ ಭೈರವ ನಿಮ್ಮ ಮುಂದೆ ಇದ್ದಾರೆ ಅಂಥೇಳಿ ಒಂದು ಊಹೆ ಮಾಡಿಕೊಂಡು ಒಂದು ದೀಪ, ಧೂಪ, ಒಂದು ನೈವೇದ್ಯ, ಒಂದು ಸ್ವಲ್ಪ ಎಣ್ಣೆ ಅಂದರೆ ಡ್ರಿಂಕ್ಸು ಒಂದು ಸ್ವಲ್ಪ ಇಟ್ಬಿಟ್ಟು ಮಾಡಿ ನೋಡಿ. ಏನಪ್ಪ ಇದು ಹೆಂಗೆ ಮಾಡೋದು? ಈ ಮಂತ್ರ ಏನಪ್ಪ ಅಂದರೆ ಕ್ರೋಧನ ಮಂತ್ರ. ಈ ಮಂತ್ರ ಹೇಳಬೇಕಾದ್ರೆ ಸ್ವಲ್ಪ ಪೌರುಷವಾಗಿ ಹೇಳಬೇಕು. ನಾನು ಹೇಳ್ತೀನಿ ನೋಡಿ, ಆ ರೀತಿನೇ ಹೇಳಬೇಕು. ಓಂ ಹಕ್ ಹುಂ ಮಹಾಕ್ರೋಧನ ಭೈರವಾಯ ನಮಃ ಅಂತಾನೆ ಹೇಳಬೇಕು. ಈ ಮಂತ್ರ ಬಹಳ ಶಕ್ತಿ ಕೊಡುತ್ತೆ. ಎಂಥ ಪರಿಸ್ಥಿತಿ ಪೂರ್ತಿ ಹದಗೆಟ್ಟೋಗಿರಲಿ ಬಿಡ್ರಿ, ನಿಮ್ಮನ್ನ ಕ್ರೋಧನ ಭೈರವ ಕಾಪಾಡ್ತಾರೆ. ಮಾಡಿ ನೋಡಿ, ಆಮೇಲೆ ನೀವು ನನಗೆ ಕೋಟಿ ಥ್ಯಾಂಕ್ಸ್ಗಳು ಹೇಳ್ತೀರಾ. ಮಾಡಿ. ಈ ಒಂದು ಡ್ರಿಂಕ್ಸ್ ಇಡೋದನ್ನು ಮರಿಬಾರ್ದು. ಒಂದು ಸ್ವಲ್ಪ ಡ್ರಿಂಕ್ಸು, ಒಂದು ಸ್ವಲ್ಪ ನೀರು ಹಾಕಿ ಇಡಬೇಕು. ನೈವೇದ್ಯ ನಿಮಗೆ ಸಾಧ್ಯವಾದ ನೈವೇದ್ಯ ಇಡಿ. ಭೈರವರಿಗೆ ಸ್ವಲ್ಪ ನಾನ್ ವೆಜ್ ಎಲ್ಲ ನಡೆಯುತ್ತೆ ನೋಡಿ, ನಿಮ್ಮ ಕೈಲಾದರೆ ಇಡಿ, ಇಲ್ಲ ಅಂದರೆ ವೆಜಿಟೇರಿಯನ್ ಇಡಿ ಅಥವಾ ಸ್ವಲ್ಪ ಸ್ವೀಟ್ ಇಡಿ. ಏನೋ ಒಂದು ಮಾಡಿ ನೀವು ಬಚಾವಾಗ್ರಿ, ಅಷ್ಟೇ ನನ್ನ ಒಂದು ಉದ್ದೇಶ. ಇದು ಯಾವಾಗ ಮಾಡಬೇಕು? ರಾತ್ರಿಯಲ್ಲಿ ಮಾಡಿದ್ರೆ ಒಳ್ಳೆ ವಿಶೇಷ ಫಲಿತಾಂಶ ಸಿಗುತ್ತೆ. ಇದೊಂದು ಮಂತ್ರ ನಿಮ್ಮ ಒಂದು ಕತ್ತಲಿಂದ ಬೆಳಕಿಗೆ ಕರ್ಕೊಂಬರುವಂಥ ಕ್ರೋಧನ ಭೈರವ. ಇವರ ಒಂದು ವಾಹನ ಗರುಡ ವಾಹನ. ನೆನಪಿರಲಿ. ಒಳ್ಳೆಯದಾಗಲಿ. ನನ್ನ ಕಡೆಯಿಂದ ಏನಾದರೂ ನೀವು ಪರಿಹಾರ ತಗೋಬೇಕಾದ್ರೆ ಖಂಡಿತ ಖರ್ಚಾಗತ್ತೆ. ಉಚಿತವಾಗಿ ನಾನು ಯಾವುದೂ ಮಾಡೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನಮಸ್ಕಾರ.